ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನೀವು ಯಾವ ರೀತಿ ಟಿ ಎಫ್ ಆರ್ ಫೈಲ್ನ ಪಾಸ್ ಮಾಡೋದು ಅನ್ನೋದು ನಿಮ್ಗೆ ತಿಳ್ಕೊಂಡ್ರಿ. ಅದೇ ರೀತಿ ನಾವು ಈ ದಿನ ಮಾಡಿಲ್ ಅಂದರೆ ಏನು, ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ಜಸ್ಟು ಸ್ಟೇಟ್ ಫೈಲ್ಗಳೆಲ್ಲ ರಿಮೂವ್ ಮಾಡಿದ್ದೀನಿ. ಜಸ್ಟು ಟಿ ಎಫ್ ಆರ್ ಫೈಲ್ಗಳೇನಿದೆ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇದನ್ನು ಬೇಕಾದ್ರೆ ನಾನು ರಿಮೂವ್ ಮಾಡ್ತೀನಿ. ಓಕೆ, ಮೊದಲಿಂದ ಮಾಡೋಣ. ಜಸ್ಟ್ ನನ್ನ ಹತ್ರ ಇವಾಗ ಮೇನ್ ಡಾಟ್ ಟಿ ಎಫ್ ಫೈಲ್ ಇದೆ. ಇದರೊಳಗಡೆ ಒಂದು ಪ್ರೊವೈಡರು ಮತ್ತು ರಿಸೋರ್ಸ್ ಇದೆ. ಓಕೆ, ಈ ರಿಸೋರ್ಸ್ ಅಲ್ಲಿರೋ ಒಳಗಡೆ ಕಂಟೆಂಟ್ಗಳನ್ನ ನಾನು ವೇರಿಯಬಲೈಸ್ ಮಾಡಿದ್ದೀನಿ. ವೇರಿಯಬಲೈಸ್ ಮಾಡಿರೋದು ಯಾವ ರೀತಿ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಈ ಔಟ್ಪುಟ್ ಫೈಲು ಬೇಕಾಗಿಲ್ಲ. ಔಟ್ಪುಟ್ ಫೈಲ್ ನಿಮ್ಗೆ ಇನ್ ಕೇಸ್ ಏನಾದರೂ ಡಿಸ್ಪ್ಲೇ ಮಾಡೋದಾದರೆ ಈ ಔಟ್ಪುಟ್ ಫೈಲ್ನ ನೀವು ಕ್ರಿಯೇಟ್ ಮಾಡಿ. ನನಗೆ ಇವಾಗ ಏನು ಬೇಕಾಗಿಲ್ಲ. ಜಸ್ಟ್ ಮೇನ್ ಡಾಟ್ ಟಿ ಎಫ್ ಮತ್ತು ವೇರಿಯಬಲ್ ಇವೆರಡು ಇದೆ ಅಷ್ಟೇ. ಇನ್ ಕೇಸ್ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ನೀವು ಪ್ರೊಡಕ್ಷನ್ ಬೇಕು ಅಂದರೆ ಟಿ ಎಫ್ ಆರ್ ಫೈಲು ಮತ್ತು ಅದೇ ರೀತಿ ಇನ್ನೊಂದು ಡೆವ್ ಡಾಟ್ ಟಿ ಎಫ್ ಆರ್ ಫೈಲು ಅಥವಾ ಇನ್ನೊಂದು ಪ್ರೊಡಕ್ಷನ್ ಡಾಟ್ ಟಿ ಎಫ್ ಆರ್ ಫೈಲ್ನ ಯೂಸ್ ಮಾಡಿಕೊಂಡು ನೀವು ಕ್ರಿಯೇಟ್ ಮಾಡ್ಬೋದು. ಬಟ್ ನಿಮಗೆ ಅಲ್ಲೂ ಒಂದು ಪ್ರಾಬ್ಲಮ್ ಆಗುತ್ತೆ. ಟಿ ಎಫ್ ಸ್ಟೇಟು ಒಂದೇ ಇರುತ್ತೆ. ಓಕೆನಾ, ಅದು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ. ಇವಾಗ ನಾವು ಜಸ್ಟು ಮಾಡಿಲ್ ಅಂದರೆ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ಬೋದು, ನಾನು ಎಲ್ಲ ಕೋಡ್ಗಳನ್ನೂ ಬಂದು ನಾನು ಒಂದೇ ಫೈಲಲ್ಲಿ ಬರೆದಿದ್ದೀನಿ. ಪ್ರೊವೈಡರ್ ಡಾಟ್ ಎ ಡಬ್ಲ್ಯೂ ಎಸ್ ಅನ್ನು ಒಂದೇ ಫೈಲಲ್ಲಿ ಬರೆದಿದ್ದೀನಿ. ಅದೇ ರೀತಿ ರಿಸೋರ್ಸ್ನು ಒಂದೇ ಫೈಲಲ್ಲಿ ಬರೆದಿದ್ದೀನಿ. ಇನ್ ಕೇಸ್ ಏನಾದರೂ ಒಂದು ಪ್ರಾಜೆಕ್ಟಲ್ಲಿ ಲೋಡ್ ಬ್ಯಾಲೆನ್ಸರು ಅಥವಾ S3 ಬಕೆಟು ಅಥವಾ ಆಟೋ ಸ್ಕೇಲಿಂಗ್ ಗ್ರೂಪು ಎಲ್ಲ ಒಂದೇ ಫೈಲಲ್ಲಿ ಇನ್ ಕೇಸ್ ಏನಾದರೂ ಬರೀತು ಅಂತ ಅಂದರೆ ಅದು ಹೋಗ್ತಾ 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 ಒಂದು ಪ್ರಾಜೆಕ್ಟ್ಗೆ 1000 ಲೈನು 2000 ಲೈನು ಆ ರೀತಿ ಲೆಂತ್ ಆಗ್ತಾ ಹೋಗುತ್ತೆ. ಇದನ್ನು ಯಾವ ರೀತಿ ನಾವು ಒಂದು ಅಪ್ಲಿಕೇಶನ್ ಡಿಪ್ಲೈ ಮಾಡಬೇಕಾದ್ರೆ ನಾವು ಮೈಕ್ರೋ ಸರ್ವಿಸಸ್ನ ಯೂಸ್ ಮಾಡಿಕೊಂಡು ಡಿಪ್ಲೈ ಮಾಡ್ತೀವಿ ಅಂದರೆ ಸ್ಮಾಲ್ ಚಂಕ್ ಆಗಿ. ಅದೇ ರೀತಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಸ್ಮಾಲ್ ಚಂಕ್ ಆಗಿ ಒಂದೊಂದು ಬ್ಲಾಕ್ನು ಡಿವೈಡ್ ಮಾಡ್ತೀವಿ ಅಷ್ಟೇ. ಇದನ್ನೊಂದು ಚಂಕ್ ಆಗಿ ಮತ್ತು ಇದನ್ನೊಂದು ಚಂಕ್ ಆಗಿ ಡಿವೈಡ್ ಮಾಡ್ತೀವಿ ಅಷ್ಟೇ. ಇದರಿಂದ ಏನೋ ಒಂದು ಬೆನಿಫಿಟ್ಟು ಅಂತ ಅಂದರೆ ಈ ಥರ ಸ್ಮಾಲ್ ಚಂಕ್ನ ಇವಾಗ ಫಾರ್ ಎಕ್ಸಾಂಪಲ್ಲು ಒಬ್ಬನು ಬಂದು ಜಸ್ಟು ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಜಸ್ಟು ಆ ಚಂಕ್ನ ಜಸ್ಟು ಕಾಲ್ ಮಾಡಿದ್ರೆ ಸಾಕು. ಬರೀ ವಿತೌಟ್ ರೈಟಿಂಗ್ ಏನು ಕೋಡು, ಈ ಜಸ್ಟ್ ಇದೊಂದು ಬ್ಲಾಕ್ನ ಅಪ್ಲೈ ಮಾಡಿದ್ರೆ ಸಾಕು. ಮಾಡ್ಯೂಲ್ಸ್ನ ಯೂಸ್ ಮಾಡಿಕೊಂಡು ಈ EC2 ಇನ್ಸ್ಟೆನ್ಸು ಕ್ರಿಯೇಟ್ ಆಗಿಬಿಡುತ್ತೆ. ನಮಗೆ ಹೋಗಿ ನಾವು ಈ ಥರ ಪರ್ಟಿಕ್ಯುಲರಾಗಿ AWS ಇನ್ಸ್ಟೆನ್ಸ್ಗೆ ಈ ಕೋಡ್ ಬರೆಯೋ ಅವಶ್ಯಕತೆ ಇರಲ್ಲ. ಜಸ್ಟು ಅದನ್ನು ಕಾಲ್ ಮಾಡಿದ್ರೆ ಸಾಕು. ಓಕೆನಾ, ಆ ರೀತಿ ನಾನು ಇಲ್ಲಿ ಫುಲ್ ಡೀಟೇಲಾಗಿ ಹೇಳಬೇಕು ಅಂತಂದರೆ ಇಲ್ಲೊಂದು ಬೋರ್ಡ್ ಇದೆ. ಇವಾಗ ಫಾರ್ ಎಕ್ಸಾಂಪಲು ನನ್ನ ಹತ್ರ ಒಂದು ಇಲ್ಲಿ ನೋಡ್ಬೋದು ಮೇನ್ ಡಾಟ್ ಟಿ ಎಫ್ ಫೈಲ್ ಇದೆ ಅಂತ ತಿಳ್ಕೊಳ್ಳಿ. ಇದ್ರೊಳಗಡೆ ಬಂದು ನಾನು ಇಲ್ಲಿ ಹೇಳ್ದಂಗೆ ನಿಮಗೆ ಇಲ್ಲೊಂದು ಪ್ರೊವೈಡರ್ ಬ್ಲಾಕ್ ಇದೆ. ಅದೇ ರೀತಿ ರಿಸೋರ್ಸ್ ಬ್ಲಾಕ್, ಇದು EC2 ಇನ್ಸ್ಟೆನ್ಸು ರಿಸೋರ್ಸ್ ಬ್ಲಾಕ್ ಇದೆ. ಅದೇ ರೀತಿ S3 ಇದೆ ಅಂತ ತಿಳ್ಕೊಳ್ಳಿ. ಅದೇ ರೀತಿ ಆಟೋ ಸ್ಕೇಲಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ, ಇದೇ ರೀತಿ ಹೋಗ್ತಾ ಇರುತ್ತೆ. ಒಂದೇ ಪ್ರಾಜೆಕ್ಟಲ್ಲಿ ಎಲ್ಲ ರಿಸೋರ್ಸ್ ಬ್ಲಾಕ್ಗಳನ್ನು ಒಂದೇ ಫೈಲಲ್ಲಿ ಬರೆಯೋ ಬದಲು ನಾನು ಏನು ಮಾಡ್ತೀನಿ, ಜಸ್ಟು ಇದನ್ನು ಮಾಡ್ಯೂಲ್ಸಾಗಿ ಕನ್ವರ್ಟ್ ಮಾಡ್ತೀನಿ ಅಷ್ಟೇ. ಮಾಡ್ಯೂಲ್ ಆಗಿ ಅಂದರೆ ಒಂದೊಂದು ಬ್ಲಾಕ್ ಚಂಕ್ ಥರ ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. ಇದೊಂದು EC2 ಆಗಿ ಒಂದು ಕ್ರಿಯೇಟ್ ಮಾಡ್ತೀನಿ. EC2 ಒಳಗಡೆ ಬಂದು EC2 ಕ್ರಿಯೇಟ್ ಮಾಡೋಕ್ಕೆ ಏನೇನು ಬೇಕು, EC2 ಕ್ರಿಯೇಟ್ ಮಾಡೋಕ್ಕೆ ಏನೇನು ಬೇಕೋ ಆ ಫೈಲ್ಸ್ಗಳಿರುತ್ತೆ. ಇವಾಗ ಮೇನ್ ಡಾಟ್ ಟಿ ಎಫ್ ಫೈಲು ಮತ್ತು ವೇರಿಯಬಲ್ ಫೈಲು ಏನೇನು ಬೇಕು, ವೇರಿಯಬಲ್ ಫೈಲು ಮತ್ತು ಮೇನ್ ಡಾಟ್ ಟಿ ಎಫ್ ಫೈಲ್ ಇರುತ್ತೆ. ಅದೇ ರೀತಿ S3 ಬಂತು ಅಂತ ಅಂದರೆ ಅದೇ ರೀತಿ ಮೇನ್ ಡಾಟ್ ಟಿ ಎಫ್ ಫೈಲು ಅಥವಾ ವೇರಿಯಬಲ್ ಫೈಲು ಎಲ್ಲ ಇಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಯಾವ್ದಾರ ಒಬ್ಬ ನಿಮ್ಮ ಪ್ರಾಜೆಕ್ಟಲ್ಲಿ ಒಬ್ಬನೇ ಏನಾರು ಈ ಥರ ಕ್ರಿಯೇಟ್ ಮಾಡ್ತು ಅಂತಂದರೆ ಇದನ್ನ ಬೇಕಾದ್ರೆ ನೀವು ರೆಫರೆನ್ಸ್ ಮಾಡ್ಬೋದು. ಇನ್ನೊಂದು ಸರಿ ಕೋಡ್ನ ಬರೆಯೋ ಅವಶ್ಯಕತೆ ಇರಲ್ಲ. ಇದನ್ನು ಬಂದು ಅವನು ಮಾಡಿಲ್ನ ಕ್ರಿಯೇಟ್ ಮಾಡಿ ಯಾವ್ದಾರು ಒಂದು ಗಿಟಬಲ್ಲಿ ಪುಷ್ ಮಾಡಿತ್ತು ಅಂತ ಅಂದರೆ ನೀವು ಜಸ್ಟು ಈ EC2 ಇನ್ಸ್ಟೆನ್ಸ್ಗೆ ಫುಲ್ ಕೋಡ್ ಬರೆಯೋ ಅವಶ್ಯಕತೆ ಇಲ್ಲ. ಏನು ಮೇನ್ ಡಾಟ್ ಟಿ ಎಫ್ ಫೈಲ್ ಬರೆದು ವೇರಿಯಬಲ್ ಬರೆದು ಅದನ್ನು ವೇರಿಯಬಲೈಸ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಈ EC2 ಇನ್ಸ್ಟೆನ್ಸ್ನ ಮಾಡಿಲ್ ಅಂತ ಒಂದು ಬ್ಲಾಕ್ ಬರುತ್ತೆ. ಆ ಬ್ಲಾಕ್ ಒಳಗಡೆ ಬಂದು ನೀವು ಜಸ್ಟು ಕಾಲ್ ಮಾಡಿದ್ರೆ ಸಾಕು. ಸೋರ್ಸ್ ಅಂತ ಕೊಟ್ಟು ಈ ಸೋರ್ಸ್ ಎಲ್ಲಿದೆ ಆ ಪಾತ್ನ ಕೊಟ್ಟರೆ ಸಾಕು, ಈ EC2 ಇನ್ಸ್ಟೆನ್ಸು ಕಾಲ್ ಮಾಡ್ಬೋದು. ಅದೇ ರೀತಿ ನಾವೇನಾದರೂ S3 ಕ್ರಿಯೇಟ್ ಮಾಡಬೇಕಂದ್ರೆ ಇನ್ನೊಂದು ಬ್ಲಾಕು ಒಳಗಡೆ ಅಂದರೆ ಈ ಒಂದು ರೂಟ್ ಫೈಲಲ್ಲಿ ನಾವು ಮೇನ್ ಡಾಟ್ ಟಿ ಎಫ್ ಫೈಲ್ ಅಂತ ಕ್ರಿಯೇಟ್ ಮಾಡ್ತೀವಿ. ಆ ಫೈಲ್ ಒಳಗಡೆ ಜಸ್ಟ್ ಮಾಡಿಲ್ನ ಇನ್ವೋಕ್ ಮಾಡೋದಷ್ಟೇ. ಈ ಮಾಡಿಲ್ಲು ಇದು EC2 ಮಾಡಿಲ್ಲು ಮತ್ತು S3 ಮಾಡಿಲ್ಲು ಈ ರೀತಿ ಇನ್ವೋಕ್ ಮಾಡಿದ್ರೆ ಸಾಕು. ಈ ಥರ ಲೆಂತಿ ಕೋಡ್ ಬರೆಯೋ ಅವಶ್ಯಕತೆ ಇರಲ್ಲ. ಓಕೆ, ಇಲ್ಲಿ ನೋಡ್ಬೋದು ನಾನು ಪ್ರಾಜೆಕ್ಟ್ ಫೋಲ್ಡರ್ ಒಳಗಡೆ ಏನೇನು ಕಂಟೆಂಟ್ ಇತ್ತು ಎಲ್ಲನೂ ಡಿಲೀಟ್ ಮಾಡಿದ್ದೀನಿ. ಇವಾಗ ಫಸ್ಟಿಂದ ನಾವು ಮಾಡಿಲ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಮೊದಲು ಮಾಡಿಲ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಅದು ನೇಮ್ ಬಂದು ಮಾಡ್ಯೂಲ್ಸ್ ಅಂತ ಕೊಡ್ತೀನಿ. ಓಕೆ, ಇನ್ಸೈಡ್ ದಿ ಮಾಡಿಲ್ ನಾನು ಎರಡು ಬ್ಲಾಕ್ಸ್ನ ಕ್ರಿಯೇಟ್ ಮಾಡ್ತೀನಿ. 2 ಮಾಡಿಲ್ನ ಅದರಲ್ಲಿ ಒಂದು AWSಗೊಂದು ಮತ್ತು ಪ್ರೊವೈಡರ್ಗೊಂದು. ಓಕೆ, AWSಗೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಅದನ್ನು ನೆಕ್ಸ್ಟು ಪ್ರೊವೈಡರ್ಗೊಂದು ಕ್ರಿಯೇಟ್ ಮಾಡ್ತೀನಿ.
ಅಥವಾ ನಾನು ಒಂದು ಕೆಲಸ ಮಾಡ್ತೀನಿ, ಜಸ್ಟ್ AWS ಒಳಗಡೆ ನಾನು ಪ್ರೊವೈಡರ್ ಬ್ಲಾಕ್ ಕೊಟ್ಬಿಡ್ತೀನಿ, ನೋ ಇಶ್ಯೂ. ಓಕೆ, ಇವಾಗ ನಾವು ಮಾಡ್ಯೂಲ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ರೆ ಅದರೊಳಗಡೆ ಬಂದು AWS_EC2 ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, ಇದರೊಳಗಡೆ ಬಂದು ನಾನು AWS ಏನಿದೆ ಕಂಟೆಂಟು ನಾನು ಇಲ್ಲಿ ಇದು ಮಾಡ್ತಾ ಹೋಗ್ತೀನಿ, ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮ್ಗೆ ಇಲ್ಲಿ ಒಂದು main.tf ಫೈಲ್ ಕ್ರಿಯೇಟ್ ಮಾಡಬೇಕು, ಪ್ಲಸ್ ಅದಕ್ಕೆ ಅದನ್ನು ವೇರಿಯಬಲೈಸ್ ಮಾಡೋಕ್ಕೋಸ್ಕರ ಸೇಮು ಪ್ರೀವಿಯಸ್ ಯಾವ ರೀತಿ ಮಾಡೋದು ಅದೇ ರೀತಿ ವೇರಿಯಬಲ್ ಫೈಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಮೊದಲು ನಾನು main.tf ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಮೊದಲು ನಾನು ಪ್ರೊವೈಡರ್ ಬ್ಲಾಕ್ನ ಬರೀತೀನಿ. ನೀವು ಇನ್ ಕೇಸ್ ಏನಾದರೂ ಇಲ್ಲಿ ಇನ್ನೊಂದು ಬ್ಲಾಕ್ನ ಮಾಡೆಲ್ನ ಕ್ರಿಯೇಟ್ ಮಾಡೋದಾದರೆ ಪ್ರೊವೈಡರ್ ಅಂತ ಕೊಟ್ಟು ಅದರೊಳಗಡೆ ಈ ಪ್ರೊವೈಡರ್ ಬ್ಲಾಕ್ನ ನೀವು main.tf ಫೈಲ್ ಅಂತ ಕ್ರಿಯೇಟ್ ಮಾಡಿ ಅದರೊಳಗಡೆ ಹಾಕ್ಬೋದು. ಫಸ್ಟು ಅದನ್ನು ವೇರಿಯಬಲೈಸ್ ಮಾಡ್ಬೋದು. ನಾನಿಲ್ಲಿ ಎರಡೂ ಒಂದೇ ಫೋಲ್ಡರ್ ಒಳಗಡೆ ಬರೀತಾ ಇದ್ದೀನಿ. ಪ್ರೊವೈಡರ್ ಇದು ಬಂದು ನಾನು AWS ಪ್ರೊವೈಡರ್. ಓಕೆ, ಇದರೊಳಗಡೆ ಬಂದು ನಾನು ರೀಸನ್ ಕೊಡ್ತೀನಿ, ರೀಸನ್, ಅದಾದಮೇಲೆ ಸೀಕ್ರೆಟ್ ಕೀ, ಅದಾದಮೇಲೆ ಆಕ್ಸಿಸ್ ಕೀ, ಓಕೆ, ಡಬಲ್ ಕೋಟ್. ಓಕೆ, ರೀಸನ್ ಬಂದು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಬಂದು ಆಮಿದು ಇಲ್ಲೇ ಕಾಪಿ ಮಾಡ್ಕೊಳ್ತೀನಿ. ಇದು ಬಂದು ಐ ಥಿಂಕ್ AP South 1 ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಬಂದು AMI ಇದೆ ಇರಲಿ. ನಾನು ಬಂದು ಇವಾಗ ಆಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀನ ಕೊಡ್ತೀನಿ. ಅದು ಬಂದು ನಾನು ಸ್ಟಿಕ್ಕಿ ನೋಟಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಆಕ್ಸಿಸ್ ಕೀ, ನೆಕ್ಸ್ಟು ಸೀಕ್ರೆಟ್ ಕೀ. ಓಕೆ, ಇದ್ರ ಕೆಳಗಡೆ ಬಂದು ನಾನು ರಿಸೋರ್ಸ್ ಬ್ಲಾಕ್ನ ಕ್ರಿಯೇಟ್ ಮಾಡ್ತೀನಿ. ರಿಸೋರ್ಸ್ ಬಂದು AWS ಇನ್ಸ್ಟೆನ್ಸ್ ನೇಮ್ ಬಂದು EC2 ಅಂತ ಕೊಡ್ತೀನಿ. ಇದ್ರದ್ದು ನೇಮು, ರಿಸೋರ್ಸ್ ನೇಮು. ಅದಾದಮೇಲೆ ಇದರಲ್ಲಿ ಬಂದು AMI ಬೇಕು ನನಗೆ. ಓಕೆ, ಅದಾದಮೇಲೆ ಇನ್ಸ್ಟೆಂಟ್ ಟೈಪು, ಇವೆರಡು ಐಟಮ್ನ ನಾನು ಕೊಡ್ತೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಇಲ್ಲೇ AMIದು ಮತ್ತು ಇನ್ಸ್ಟೆಂಟ್ ಟೈಪ್ನ ಕೊಡ್ಬೋದು, ಬಟ್ ನಾನು ಇಲ್ಲಿ ಇದನ್ನು ವೇರಿಯಬಲೈಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇನ್ನೊಂದು ವೇರಿಯಬಲ್ ಫೈಲ್.tf ಅಂತ ಒಂದು ವೇರಿಯಬಲ್ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಇದ್ರೊಳಗಡೆ ಬಂದು ನಾನು ವೇರಿಯಬಲೈಸ್ ಮಾಡ್ತೀನಿ ಅಷ್ಟೇ. ಈ ರಿಸೋರ್ಸ್ ಏನಿದೆ ಇದನ್ನು ಬೇಕಾದ್ರೆ ನೀವು ಸಪ್ರೇಟು ಬ್ಲಾಕ್ ಬೇಕಾದ್ರೆ ಮಾಡ್ಕೋಬೋದು, ಮಾಡೆಲ್ ಬೇಕಾದ್ರೆ ಮಾಡ್ಕೋಬೋದು. ನಾನು ಒಂದೇ ಮಾಡೆಲಲ್ಲಿ ಎಲ್ಲನೂ ಇದು ಮಾಡ್ತಾಯಿದ್ದೀನಿ. ಇದು ಬಂದು ನಾನು ವೇರಿಯಬಲೈಸ್ ಮಾಡೋಣ. ಅದಕ್ಕೋಸ್ಕರ ನಾನು ವೇರಿಯಬಲ್ ಅಂತ ಟೈಪ್ ಮಾಡಿ ಇದು ಬಂದು ನಾನು AMI ಅಂತ ತಗೊಳ್ತೀನಿ. AMI ಅಥವಾ AWS_AMI ಅಂತ ತಗೊಳ್ತೀನಿ. ಓಕೆ, ಇದರೊಳಗಡೆ ಬಂದು ನಾನು AMI ಅಥವಾ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಮೊದಲು. ಇಲ್ಲಿ ಡಿಸ್ಕ್ರಿಪ್ಷನ್ನು ನೀವು ಬೆಟರ್ ಇಲ್ಲಿ ಕೊಟ್ಟರೆ ನಿಮಗೆ ಐಡಿಯಾ ಬರುತ್ತೆ ಏನಿದು ಅಂತ, ಇನ್ ಕೇಸ್ ಬೇರೆಯವ್ರು ಏನಾದರೂ ಇದನ್ನು ತೊಗೊಂಡು ನೋಡಿದ್ರೆ. ಓಕೆ, ದಿಸ್ ಈಸ್ ಫಾರ್ AMI. ಮತ್ತು ಇಲ್ಲಿ ಡಿಫಾಲ್ಟ್ ಕೊಟ್ಟು ಇಲ್ಲೇ ಬೇಕಾದರೂ ಪಾಸ್ ಮಾಡ್ಬೋದು ನೀವು AMI ಇದು ಏನಿದೆ ಅದು ಕಂಟೆಂಟ್ನ. ನಾನು ಒಂದ್ಸರಿ ಇಲ್ಲೇ ಪಾಸ್ ಮಾಡ್ತೀನಿ, ನೋ ಇಶ್ಯೂ. ಆಮೇಲೆ ಬೇಕಾದರೆ ನಾವು ಇದು ಮಾಡೋಣ. ಓಕೆ, ಇನ್ಸ್ಟೆನ್ಸ್ ಕಾಪಿ. ಓಕೆ, ನೆಕ್ಸ್ಟು ಇನ್ನೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಅದು ಬಂದು ಇನ್ಸ್ಟೆನ್ಸ್ ಟೈಪ್ಗೆ, ಇನ್ಸ್ಟೆನ್ಸ್ ಟೈಪ್. ಓಕೆ, ಇದರಲ್ಲಿ ಬಂದು ಡಿಸ್ಕ್ರಿಪ್ಷನ್ ಬಂದು ದಿಸ್ ಈಸ್ ಫಾರ್ ಇನ್ಸ್ಟೆನ್ಸ್ ಟೈಪ್. ಡಿಫಾಲ್ಟ್ ಬಂದು ನಾನು t2.micro ಕೊಡ್ತೀನಿ. ಓಕೆ, ಇವಾಗ ಮಾಡೆಲ್ನ ಕ್ರಿಯೇಟ್ ಮಾಡಾಯಿತು ನಾನು. ಅದರಲ್ಲಿ AWS EC2 ಮಾಡೆಲ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ main.tf ಫೈಲು ಮತ್ತು ವೇರಿಯಬಲ್ ಫೈಲು ಎರಡೂ ಇದೆ. ಓಕೆನಾ? ಈ ಸೇವ್
ಓಕೆ. ಈ ಪಾತನ್ನು ಬೇಕಾದ್ರೆ ನೀವು ಯಾರು ಪರ್ಟಿಕ್ಯುಲರ್ ಆಗಿ ಈ ಪ್ರೊಡಕ್ಷನ್ನು ಮತ್ತು ಡೆವಲಪರ್ಗೆ ಬೇಕಾದರೆ ಶೇರ್ ಮಾಡ್ಬೋದು ನೀವು. ಅವರು ಆ ಎನ್ವೈರ್ಮೆಂಟಲ್ಲಿ ಬೇಕಾದರೆ ಈ ಮಾಡೆಲ್ನ ಯೂಸ್ ಮಾಡಿಕೊಂಡು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಬೋದು. ಇವಾಗ ನಾನು ಇದನ್ನು ಡಿಪ್ಲಾಯ್ ಮಾಡ್ತೀನಿ, ಯಾವ ರೀತಿ ಮಾಡೆಲ್ನ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಇನ್ ಕೇಸ್ ಏನಾದರೂ ಇದು ಗಿಟ್ಟಬಲ್ ಏನಾದ್ರು ಈ ಥರ ಮಾಡೆಲ್ ಏನಾದ್ರು ಹೋಸ್ಟ್ ಆಗಿತ್ತು ಅಂತಂದರೆ ಗಿಟ್ಟಬ್ದು ಪಾತ್ಗಳ ಮುಖಾಂತರ ಇದನ್ನು ನೀವು ಕಾಲ್ ಮಾಡ್ಬೋದು. ಇದನ್ನು ಕಾಲ್ ಮಾಡಬೇಕು ಅಂತ ಅಂದರೆ ನೀವು main.tf ಫೈಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. main.tf ಫೈಲ್. ಓಕೆ, ಇದ್ರೊಳಗಡೆ ಬಂದು ನೀವು ಮಾಡೆಲ್ ಎಲ್ಲಿ ಕ್ರಿಯೇಟ್ ಮಾಡಿದ್ರೆ, ನಾನು ಬಂದು ಈ ಪ್ರಾಜೆಕ್ಟ್ ಒಳಗಡೆ ಕ್ರಿಯೇಟ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ನೀವು ಗಿಟ್ಟಬಲ್ಲಿ ಕ್ರಿಯೇಟ್ ಮಾಡಿತ್ತು ಅಂತಂದರೆ ಆ ಪಾತ್ನ ಇಲ್ಲಿ ಕೊಡ್ಬೋದು, ಅಥವಾ ನೀವು ಬೇರೆ ಯಾವುದೋ ಲೊಕೇಶನಲ್ಲಿ ಇತ್ತು ಅಂತಂದರೆ ಆ ಲೊಕೇಶನ್ ಪಾತ್ನ ಇಲ್ಲಿ ಕೊಡ್ಬೋದು. ಮೊದಲು ಇಲ್ಲಿ ಬಂದು ನಾನು ಮಾಡೆಲ್ನ ಇನ್ವೋಕ್ ಮಾಡ್ತಿರೋದ್ರಿಂದ ಮಾಡೆಲ್ ಅಂತ ಟೈಪ್ ಮಾಡ್ತೀನಿ. ಮಾಡೆಲ್ ಇದು ಬಂದು ನಾನು ಇನ್ವೋಕ್ ಮಾಡ್ತಿರೋದು AWS EC2 ಮಾಡೆಲ್. ನೀವು ಏನು ಬೇಕಾದರೂ ಕೊಡ್ಬೋದು ಇಲ್ಲಿ ನೇಮು. ನಾನು ಬಂದು ರೆಫರೆನ್ಸ್ಗೆ AWS EC2 ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಬಂದು ನೀವು ಜಸ್ಟು ಸೋರ್ಸ್ ಪಾತ್ನ ಕೊಡಬೇಕಾಗುತ್ತೆ. ಸೋರ್ಸ್ ಬಂದು ಇದು ಪ್ರೆಸೆಂಟ್ ಡೈರೆಕ್ಟ್ರಿಲಿ ಇರೋದ್ರಿಂದ // ಇಲ್ಲೇ ತೋರಿಸ್ಬಿಡುತ್ತೆ ನೋಡಿ ನಿಮಗೆ. AWS EC2 ಸೋರ್ಸ್ ಬಂತು. ನೆಕ್ಸ್ಟು ಇದನ್ನು ಸೇವ್ ಮಾಡಿ ನೀವು ಜಸ್ಟು ನೋಡಿ, ನಾನು ಇಲ್ಲಿ ಜಸ್ಟು ಸೋರ್ಸ್ ಪಾತ್ನ ಕೊಡ್ತಾಯಿದ್ದೀನಿ ಅಷ್ಟೇ. ನೀವು ಇನ್ ಕೇಸ್ ಏನಾದರೂ ಬೇರೆಯವ್ರು ಏನಾದರೂ ಇದನ್ನು ಕ್ರಿಯೇಟ್ ಮಾಡಿತ್ತು ಅಂತಂದರೆ ಪಾತ್ನ ಜಸ್ಟ್ ಒಂದು main.tf ಫೈಲ್ ಅಂತ ಕ್ರಿಯೇಟ್ ಮಾಡಿ ಆ ಪಾತ್ನ ಕೊಡೋದಷ್ಟೇ. ಆ ಪಾತ್ನ ಕೊಟ್ಟರೆ ಇದನ್ನು ಇನ್ವೋಕ್ ಮಾಡಿಕೊಂಡು ನಿಮಗೆ ಡಿಪ್ಲಾಯ್ ಮಾಡುತ್ತೆ. ಇವಾಗ ನೋಡೋಣ. ಓಕೆ, ಅದಕ್ಕಿಂತ ಮೊದಲು ಇಲ್ಲಿ ನೋಡ್ಬೋದು ನಾವು ಮಾಡೆಲ್ನ ಕಾಲ್ ಮಾಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಬಂತು ಅಂತಂದರೆ ನಾವು ವೇರಿಯೇಬಲ್ದು ಏನಿಲ್ಲಿ ಡಿಫಾಲ್ಟಾಗಿ ಕೊಟ್ಟಿದ್ದೀವೋ ಅದೇ ರೀತಿ ನೀವು ಇಲ್ಲಿ main.tf ಫೈಲಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಡೇಟಾನ ಅಸೈನ್ ಮಾಡಬೇಕಾಗುತ್ತೆ. ಇಲ್ಲಿ ಡೈರೆಕ್ಟಾಗಿ ನಾನು ವೇರಿಯೇಬಲ್ ಯಾವುದು ಯೂಸ್ ಮಾಡ್ತಾರೆ, ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಅಸೈನ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಆ್ಯಮಿಗೆ ಅಸೈನ್ ಮಾಡ್ತೀನಿ. ಓಕೆ, ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಆ್ಯಮಿದು ಬಂದು ಇಲ್ಲಿ ಡೈರೆಕ್ಟಾಗಿ ಕೊಡ್ತಾ ಇದ್ದೀನಿ. ಇನ್ಸ್ಟಾ ಟೈಪ್ ಬಂದು T2 ಮೈಕ್ರೋ ಅಂತ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕೊಟ್ಟರು ಕೊಡ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಇನ್ ಕೇಸ್ ಏನಾದರೂ ಇಲ್ಲೇನಾದರೂ ಡಿಫಾಲ್ಟಾಗಿ ಏನು ಮೆನ್ಷನ್ ಮಾಡಲಿಲ್ಲ ಅಂತ ಅಂದರೆ ಆಟೋಮೆಟಿಕ್ಕಾಗಿ ಇಲ್ಲಿರೋ ಡಿಫಾಲ್ಟಾಗಿ ಏನು ಮೆನ್ಷನ್ ಮಾಡಿರ್ತಾರೋ ಅದನ್ನೇ ತಗೊಳುತ್ತದು. ಓಕೆ, ನೆಕ್ಸ್ಟ್ ಮುಂದೆ ನಾವು TFR ಫೈಲ್ನ ಯಾವ ರೀತಿ ಯೂಸ್ ಮಾಡೋದು ಇಲ್ಲಿ ಅನ್ನೋದನ್ನು ಮುಂದೆ ಹೋಗ್ತಾ ತಿಳ್ಕೊಳ್ಳೋರಿ. ಓಕೆ, ಇಲ್ಲಿ ಬಂದು ನಾನು ಇನ್ನೊಂದು ಸರಿ ಟೆರಾಫಾರ್ಮ್ ಇನಿಟ್ ಮಾಡ್ತೀನಿ. ಓಕೆ, ಇವಾಗ ಇಲ್ಲಿ ಬಂದು ವ್ಯಾಲ್ಯೂಸ್ನ ಡೈರೆಕ್ಟಾಗಿ ಕೊಡ್ತಾಯಿದ್ದೀನಿ. ಅಂತಂದರೆ ಈ ಮಾಡೆಲ್ ಏನು ಇನ್ವೋಕ್ ಮಾಡಿದ್ದೀನೋ ಅಲ್ಲೇ ಡೈರೆಕ್ಟಾಗಿ ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು ಒಂದು ಸರಿ ಚೆಕ್ ಮಾಡೋಣ. ಜಸ್ಟ್ ಡೈರೆಕ್ಟಾಗಿ ಅಪ್ಲೈ ಕೊಡ್ತೀನಿ ನಾನು. ಓಕೆ, ಎಸ್, ಇಲ್ಲಿ ನೋಡ್ಬೋದು ಕ್ರಿಯೇಟ್ ಆಗ್ತಾ ಇದೆ. ಇದೊಂದ್ಸರಿ ರಿಫ್ರೆಶ್ ಕೊಟ್ಟು ನೋಡೋಣ. ಸ್ಟಿಲ್ ಕ್ರಿಯೇಟಿಂಗ್ ಅಂತ ಬರ್ತಾ ಇದೆ. ಓಕೆ, ಮೇ ಬಿ ಬರ್ಬೋದು ಇನ್ನೊಂದು. ಓಕೆ, ನೋಡ್ಬೋದು ಇಲ್ಲಿ ಎನೇಬಲ್ ಆಗಿದೆ. ಓಕೆ, ಇಲ್ಲಿ ಟ್ಯಾಗ್ಸ್ ಏನು ಕೊಟ್ಟಿಲ್ಲ, ಅದಕ್ಕೋಸ್ಕರ ಇದೇ ರೀತಿ ಬರ್ತಾ ಇದೆ, ಬ್ಲ್ಯಾಂಕಲ್ಲಿ ಬರ್ತಾ ಇದೆ. ಓಕೆ, ಈ ರೀತಿ ರನ್ ಆಗ್ತಾ ಇದೆ. ಇವಾಗ ನಾವು ಇಲ್ಲಿ ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಪಾಸ್ ಮಾಡೋದು. ಇದನ್ನು ಬೇಕಾದ್ರೆ ವೇರಿಯೇಬಲೈಸ್ ಮಾಡ್ಬೋದು. ಇವಾಗ ಯಾವ ರೀತಿ ಮಾಡೆಲ್ ಒಳಗಡೆ ಬಂದು ವೇರಿಯೇಬಲ್.tf ಅಂತ ಕ್ರಿಯೇಟ್ ಮಾಡಿ ನಾವು ವೇರಿಯೇಬಲೈಸ್ ಮಾಡಿದ್ವೋ ಅದೇ ರೀತಿ main.tf ಫೈಲಲ್ಲಿ ವೇರಿಯೇಬಲೈಸ್ ಮಾಡಿ ನೆಕ್ಸ್ಟ್ ಬಂದು ಈ TFR ಫೈಲ್ನ ಯೂಸ್ ಮಾಡಿಕೊಂಡು ನಾವು ಕಾಲ್ ಮಾಡ್ಬೋದು ಒಂದೊಂದು ಡಿಫ್ರೆಂಟ್ ಎನ್ವೈರನ್ಮೆಂಟ್ಗೆ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವಾಗ ತೋರಿಸ್ತೀನಿ. ಜಸ್ಟ್ ಒಂದು ವ್ಯಾಲ್ಯೂಸ್. ಓಕೆ, ನಾನು ಮಾಡೆಲ್ ಒಳಗಡೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಸೆಲೆಕ್ಟ್ ಮಾಡಿದೆ, ಸಾರಿ ಫೈಲ್. ಓಕೆ, ಇಲ್ಲಿ ಬಂದು ವೇರಿಯೇಬಲ್ ಅಂತ ಕ್ರಿಯೇಟ್ ಮಾಡಿ .tf ಅಂತ ಎಂಟ್ರಿ ಮಾಡ್ತೀನಿ. ಓಕೆ, ಸೇಮ್ ಇಲ್ಲಿ ಏನು ಇಲ್ಲಿ ವೇರಿಯೇಬಲ್ ಏನು ಕಂಟೆಂಟ್ ಇದೆಯೋ ಅದನ್ನೇ ನಾನು ಕಾಪಿ ಮಾಡ್ಕೊಳ್ತೀನಿ. ಇದು ಬಂದು ಈ ಮಾಡ್ಯೂಲ್ಸ್ ಒಳಗಡೆ ಇರೋದು. ಇದನ್ನು ಕಾಪಿ ಮಾಡಿ ಸ್ಲೈಡ್ ಚೇಂಜಸ್ ಮಾಡ್ತೀನಿ ಅಷ್ಟೇ.
ಓಕೆ, ಕಾಪಿ ಆಗಿಲ್ಲ. ಓಕೆ, ಸೇಮ್ ಅದನ್ನೇ ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಜಸ್ಟ್ ನಾನು ಇದನ್ನು ಡಿಫಾಲ್ಟ್ ಏನಿದೆ ಅದನ್ನು ರಿಮೂವ್ ಮಾಡ್ತೀನಿ ಅಷ್ಟೇ. ನನಗೇನು ಇಲ್ಲಿ ಡಿಫಾಲ್ಟಾಗಿ ಕೊಡೋದು ಬೇಕಾಗಿಲ್ಲ, ನಾನು TFR ಫೈಲಲ್ಲಿ ಕೊಡ್ತೀನಿ. ಓಕೆ, ಇದನ್ನು ನಾನು ಸೇವ್ ಮಾಡ್ತೀನಿ. ಸೇವ್ ಮಾಡಿ ನೆಕ್ಸ್ಟು ಇಲ್ಲಿದೆ ರೆಫರೆನ್ಸ್ ನಾನು ಇಲ್ಲಿ ಕೊಡ್ತೀನಿ ಅಷ್ಟೇ. ಜಸ್ಟು var.ami var ಇನ್ಸ್ಟೆಂಟ್ ಟೈಪ್ ಇಲ್ಲಿ ನೋಡ್ಬೋದು. ಇದನ್ನು ವೇರಿಯಬಲೈಸ್ ಮಾಡಿದಾಗ ನಾವು TF5 ಮುಖಾಂತರ ಕಾಲ್ ಮಾಡಿದಾಗ ಅದು ಇನ್ ಕೇಸ್ ಏನಾದ್ರು ಅಲ್ಲಿ TF5 ಏನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಇಲ್ಲೇನೋ ಡಿಫಾಲ್ಟಾಗಿ ಮೆನ್ಷನ್ ಮಾಡಿತ್ತು ಅಂದರೆ ಇದು ತೊಗೊಳುತ್ತೆ, ಇಲ್ಲ ವೇರಿಯೇಬಲ್ ಒಳಗಡೆ ಇರೋದನ್ನು ಡಿಫಾಲ್ಟ್ ಆಗಿರೋ ತೊಗೊಳುತ್ತೆ. ಓಕೆ ಓಕೆ ನೆಕ್ಸ್ಟ್ ಬಂದು ನಾನು IAMI ID ಮತ್ತು ಇನ್ಸ್ಟೆಂಟ್ ಟೈಪ್ನ ನಾನು ಇಲ್ಲಿ ವೇರಿಯೇಬಲ್ ಕೊಡ್ತಾ ಇಲ್ಲ. ನಾನು ಮೊದಲೇ ಯಾವ ರೀತಿ ನಾನು TFR ಫೈಲ್ ಕೊಟ್ಟಿದ್ನೋ ಅದೇ ರೀತಿ ನಾನು ಇಲ್ಲಿ ಕೊಡ್ತೀನಿ. ಅದಕ್ಕೋಸ್ಕರ ನಾನು ಒಂದು TFR ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಅದು ಬಂದು ನಾನೊಂದು production.tf_vars ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, ಈ ಮಾಡಿರೋ ಕ್ಲೋಸ್ ಮಾಡ್ತೀನಿ ನಾನು. ಓಕೆ, TFR ಫೈಲ್ ಬಂದು ನಾನು ಇದನ್ನು ಕಾಲ್ ಮಾಡ್ತೀನಿ ಅಷ್ಟೇ. AWS AMI ಏನಿದೆ ಅದನ್ನು AWS AMI ಈಸ್ ಈಕ್ವಲ್ ಟು, ಅದಾದಮೇಲೆ ಇನ್ಸ್ಟೆಂಟ್ ಟೈಪ್ ಈಸ್ ಈಕ್ವಲ್ ಟು, ಇನ್ಸ್ಟೆಂಟ್ ಟೈಪ್ ಬಂದು ನಾನು T2.micro ಅಂತ ಕೊಡ್ತೀನಿ. ಓಕೆ, AMI ID ಬಂದು ನಾನು ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಕಾಪಿ. ಓಕೆ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೇವ್. ಓಕೆ, ಇಲ್ಲಿ ನೋಡ್ಬೋದು ಯಾವುದೇ ಇನ್ಸ್ಟೆನ್ಸ್ ರನ್ ಆಗ್ತಾ ಇಲ್ಲ. ಓಕೆ, ಸೇವ್ ಮಾಡ್ತೀನಿ. ಇವಾಗ ನಾನು ಈ ಪ್ರೊಡಕ್ಷನ್ TF ಫೈಲ್ನ ನಾನು ಇಲ್ಲಿ ಕಾಲ್ ಮಾಡ್ತೀನಿ. ಯಾವ ರೀತಿ ಅಂತಂದರೆ ಜಸ್ಟ್ ಅಪ್ಲೈ ಅಂತ ಕೊಟ್ಟು ಇಲ್ಲಿ ಬಂದು ವೇರಿಯೇಬಲ್ var5 ಈಸ್ ಈಕ್ವಲ್ ಟು ಪ್ರೆಸೆಂಟ್ ಡೈರೆಕ್ಟ್ರಿ ಸ್ಲ್ಯಾಶ್, ಅಥವಾ ನಾನು ಡೈರೆಕ್ಟಾಗಿ prod.tf_vars ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ಓಕೆ, ಎಸ್. ಓಕೆ, ಇಲ್ಲಿ ನೋಡ್ಬೋದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ಲು ಈ ಮಾಡಿಲ್ ಇನ್ ಕೇಸ್ ಮಾಡಿಲ್ ಬೇರೆ ಕಡೆ ಬೇರೆ ಯಾವುದೋ ಲೋಕಲಲ್ಲಿ ಅಥವಾ ಯಾವುದೋ ರಿಮೋಟ್ ಲೊಕೇಶನಲ್ಲಿ ಏನಾದರೂ ಈ ಥರ ಮಾಡಿಲ್ ಯಾರಾದರೂ ಕ್ರಿಯೇಟ್ ಮಾಡಿತ್ತು ಅಂತಂದರೆ ನೀವು ಜಸ್ಟ್ ಈ ಮಾಡಿಲ್ ಪಾತ್ ಯೂಸ್ ಮಾಡಿಕೊಂಡು ಜಸ್ಟ್ ಇದೊಂದು main.tf ಫೈಲ್ ಯೂಸ್ ಮಾಡಿಕೊಂಡು ಜಸ್ಟ್ ಈ ಸೋರ್ಸ್ ಪಾತ್ ಏನಿದೆ ಆ ಪಾತ್ನ ಕೊಟ್ಟು ಜಸ್ಟ್ ಇಲ್ಲಿ ಇನ್ ಕೇಸ್ ವೇರಿಯಬಲೈಸ್ ಮಾಡಬೇಕು ಅಂತಂದರೆ ಈ ರೀತಿ ವೇರಿಯಬಲೈಸ್ ಮಾಡಿಕೊಂಡು ನಿಮಗೆ ಪ್ರೊಡಕ್ಷನ್ ಬೇಕು ಅಂದರೆ ಪ್ರೊಡಕ್ಷನ್ಗೆ ಮತ್ತು ಸ್ಟೇಜಿಂಗ್ ಬೇಕು ಅಂದರೆ ಸ್ಟೇಜಿಂಗ್ಗೆ ಯೂಸ್ ಮಾಡ್ಕೋಬೋದು. ಓಕೆ, ಮತ್ತು ಇನ್ನೊಂದು ನಿಮ್ಗೆ ತೋರಿಸ್ಬೇಕು. ಓಕೆ, ಇದು ಕ್ರಿಯೇಟ್ ಆಗಿದೆ ನೋಡ್ಬೋದು. ಓಕೆ, ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ನಾನು ಇನ್ನೂ ಟ್ಯಾಗ್ ಫೈಲ್ ಕೊಟ್ಟಿಲ್ಲ. ನಾನು ಇವಾಗ ಟ್ಯಾಗ್ ಫೈಲ್ ಬಂದು ಟ್ಯಾಗ್ ಬಂದು ನಾನು ಇಲ್ಲೇ ಕೊಡ್ತೀನಿ. ಎಲ್ಲಿ ಇದ್ರ ಒಳಗಡೆ ಕೊಡ್ತೀನಿ ನಾನು ಇಲ್ಲಿ ಟ್ಯಾಗ್. ಅದಾದ್ಮೇಲೆ ಒಂದು ನೇಮ್ ಈಸ್ ಈಕ್ವಲ್ ಟು ವೆಬ್ ಸರ್ವರ್ ಅಂತ ಕೊಟ್ಟು ಸೇವ್ ಮಾಡಿ ಇದನ್ನು ರಿಮೂವ್ ಮಾಡ್ತೀನಿ. ಏನು ಬೇಕಾಗಿಲ್ಲ ಇವಾಗ ಇದು ಜಸ್ಟು ಅಪ್ಲೈ ಕೊಡ್ತೀನಿ ಅಷ್ಟೇ. ಅಪ್ಲೈ ಕೊಟ್ಟರೆ ಇದು ಮಾಡಿಫೈ ಆಗುತ್ತೆ. ಓಕೆ, ಎಸ್. ಇಲ್ಲಿ ನೋಡ್ಬೋದು ಪ್ಲಸ್ ಇದನ್ನು ಆ್ಯಡ್ ಮಾಡ್ತಾ ಇದೆ ನೋಡಿ. ಇವಾಗ ವೆಬ್ ಸರ್ವರ್ ಅಂತ ಅಸೈನ್ ಆಯಿತು. ಓಕೆ, ನೋ ಇಶ್ಯೂ. ಇವಾಗ ನಿಮ್ಗೆ ಗೊತ್ತಾಯಿತು. ಇವಾಗ TFR ಫೈಲ್ನ ಯೂಸ್ ಮಾಡಿಕೊಂಡು ನಾವು ಏನಿದೆ ವ್ಯಾಲ್ಯೂಸ್ನ ಪಾಸ್ ಮಾಡೋದು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಪ್ರೊಡಕ್ಷನ್ ಅಂತ ಕೊಟ್ಟಿದ್ದೀನಿ. ಇವಾಗ ಇನ್ ಕೇಸ್ ಏನಾದರೂ ನಾನು ಸ್ಟೇಜಿಂಗ್ ಎನ್ವೈರ್ನಮೆಂಟಲ್ಲಿ ನಾನು ಪರ್ಟಿಕ್ಯುಲರ್ಗೆ T2 ನ್ಯಾನೋ ಅನ್ನೋದನ್ನು ಲಾಂಚ್ ಮಾಡಬೇಕು. ಅದಕ್ಕೆ ನೀವೇನು ಮಾಡ್ತೀರಾ, ಸೇಮು ಇದೇ ಥರ ಸೇಮ್ ಕಾನ್ಫಿಗರೇಷನ್ನೇ ಕಾಪಿ ಮಾಡ್ತೀರಾ ಮತ್ತು ಅದನ್ನು ಸ್ಮಾಲ್ ಚೇಂಜಸ್ ಮಾಡ್ತೀರಾ ಅಷ್ಟೇ. ಇದು ಬಂದು ನಾನು stage.tfr ಫೈಲು. ಇದರಲ್ಲಿ ನನಗೆ ಪ್ರೊಡಕ್ಷನ್ TFR ಫೈಲ್ ಇದೆ, ಪ್ರೊಡಕ್ಷನ್ಗೆ ಸ್ಟೇಜಿಂಗ್ ವಾರ್ ಫೈಲ್ ಇದೆ. ಇದು ಸ್ಟೇಜಿಂಗ್ ಬಂದು ನನಗೆ T2 ನ್ಯಾನೋ ಬೇಕಾಗಿರೋದು. ಓಕೆ, ನಾನು T2 ನ್ಯಾನೋ ಅಂತ ಕೊಟ್ಟು ಜಸ್ಟು ಅಪ್ಲೈ ಕೊಟ್ಟರೆ ಏನಾಗುತ್ತೆ ನೋಡಿ. ಓಕೆ, ಇಲ್ಲಿ ನೋಡ್ಬೋದು ರಿಫ್ರೆಶಿಂಗ್ ಸ್ಟೇಟು ನೋ ಸ್ಟೇಟ್ ಚೇಂಜಸ್ ಅಂತ ಬರ್ತಾ ಇದೆ. ಓಕೆ, ಮೇ ಬಿ ಸೇವ್ ಮಾಡಿಲ್ಲ ಅನ್ಕೊಳ್ತೀನಿ. ಓಕೆ,
ಆ್ಯಕ್ಚುಲಿ ನಾನು ಇಲ್ಲಿ ಪಾಸ್ ಮಾಡಿರೋದು ಪ್ರೊಡಕ್ಷನ್ ಏನಿದೆ RTFR ಫೈಲ್ನ. ಓಕೆ, ಸ್ಟೇಜ್. ಓಕೆ, ಅದಕ್ಕೆ ನೋ ಚೇಂಜಸ್ ಅಂತ ಬರ್ತಾ ಇದೆ. ಓಕೆ, ನೋಡ್ಬೋದು ಇಲ್ಲಿ ರಿಫ್ರೆಶ್ ಆಗ್ತಾ ಇದೆ. ಇಲ್ಲಿ ಏನು ತೋರಿಸ್ತಾ ಇದೆ ನೋಡಿ, ಆಲ್ರೆಡಿ ಪ್ರೀವಿಯಸ್ಸಲ್ಲಿ ನಾನು ಬಂದು ಕ್ರಿಯೇಟ್ ಮಾಡಿದ್ದು ಅಪ್ಲೈ ಮಾಡಿದ್ದು ಬಂದು ಪ್ರೊಡಕ್ಷನ್ TFR ಫೈಲಲ್ಲಿ. ಬಟ್ ಇಲ್ಲಿ ಏನು ಮಾಡ್ತಾ ಇದೆ ಅಂತ ಅಂದರೆ, ನಾನು ಸ್ಟೇಜಿಂಗ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಇನ್ ಕೇಸ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇದ್ದರೆ ಅದೇನು ಮಾಡ್ತಾ ಇದೆ ಅಂತಂದರೆ, ಪ್ರೀವಿಯಸ್ ಏನಿತ್ತು ಅಂದರೆ ಯಾವುದು ಒಂದು ಇನ್ಸ್ಟೆನ್ಸ್ನ T2 ಮೈಕ್ರೋದಲ್ಲಿ ಕ್ರಿಯೇಟ್ ಮಾಡಿತ್ತು ಅದನ್ನು ರೀಪ್ಲೇಸ್ ಮಾಡ್ತಾ ಇದೆ ನೋಡಿ. ಇವಾಗ ಏನು ಕೇಸ್ ಏನಾದರೂ ನಾನು ಎಸ್ ಅಂತ ಕೊಟ್ಟರೆ, ಅದು ಸ್ಟೇಜಿಂಗ್ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಏನಿದೆ ರಿಸೋರ್ಸ್ ಕ್ರಿಯೇಟ್ ಆಗಿತ್ತು ಅದನ್ನು ರೀಪ್ಲೇಸ್ ಮಾಡ್ತಾ ಇದೆ. ಅಂತ ಅಂದರೆ ರಿಮೂವ್ ಮಾಡಿ ಹೊಸದಾಗಿ ಸ್ಟೇಜಿಂಗ್ದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಿದೆ. ನನಗೆ ಬೇಕಾಗಿಲ್ಲ ಈ ರೀತಿ. ನನಗೆ ಪ್ರೊಡಕ್ಷನ್ ಸರ್ವರ್ಗೆ ಸಪ್ರೇಟು ಕಾನ್ಫಿಗರೇಷನ್ ಬೇಕು, ಅದೇ ಸ್ಟೇಜಿಂಗ್ ಸರ್ವರ್ಗೆ ಸಪ್ರೇಟ್ ಕಾನ್ಫಿಗರೇಷನ್ ಬೇಕು. ಪ್ರೊಡಕ್ಷನ್ ಸರ್ವರ್ಸು ರನ್ ಆಗಬೇಕು ಮತ್ತು ಸ್ಟೇಜಿಂಗ್ ಸರ್ವರು ರನ್ ಆಗಬೇಕು. ಓಕೆನಾ? ಈ ರೀತಿ ಮಾಡಬೇಕು ಅಂತ ಅಂದರೆ ನೀವು ಸಪ್ರೇಟು TF ಸ್ಟೇಟ್ ಫೈಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಒಂದೇ terraform.tf ಸ್ಟೇಟ್ ಏನಿದೆ ಇದು ಒಂದೇ ಇರೋದ್ರಿಂದ ನೀವು ಯಾವುದನ್ನ ಇಲ್ಲಿ ಅಪ್ಲೈ ಮಾಡ್ತೀರೋ ಆ ಅಪ್ಲೈ ಬಂದು ಇದೊಂದೇ ಫೈಲ್ಗೆ ರೀರೈಟ್ ಆಗ್ತಾ ಇದೆ ಅಷ್ಟೇ. ಇವಾಗ ನೀವು ಈ ರೀತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ನನ್ನ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಕಾನ್ಫಿಗರೇಷನ್ ಅಪ್ಲೈ ಮಾಡಿದಾಗ ಆ ಪ್ರೊಡಕ್ಷನ್ಗೆ ಸಪ್ರೇಟ್ ಕಾನ್ಫಿಗರೇಷನ್, ಸಪ್ರೇಟ್ EC2 ಇನ್ಸ್ಟೆನ್ಸು ಕ್ರಿಯೇಟ್ ಆಗಬೇಕು. ಅದೇ ರೀತಿ ಸ್ಟೇಜಿಂಗ್ ಎನ್ವೈರ್ಮೆಂಟಲ್ಲಿ ಕ್ರಿಯೇಟ್ ಮಾಡಿದಾಗ ಸ್ಟೇಜಿಂಗ್ ಎನ್ವೈರ್ಮೆಂಟ್ ಸಪ್ರೇಟ್ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಬೇಕು. ನಾನು ಯಾವಾಗ ಸ್ಟೇಜಿಂಗ್ ಮಾಡಿಫೈ ಮಾಡ್ತೀನೋ ಆವಾಗ ಸ್ಟೇಜಿಂಗ್ ಸರ್ವರಲ್ಲಿ ಮಾತ್ರ ಮಾಡಿಫೈ ಆಗಬೇಕು, ಈ ಪ್ರೊಡಕ್ಷನ್ ಸರ್ವರ್ ಮಾಡಿಫೈ ಆಗಬಹುದು. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಸ್ಕರ ನಾವು ವರ್ಕ್ ಸ್ಪೇಸ್ ಅಂತ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ವರ್ಕ್ ಸ್ಪೇಸ್ ಅಂತಂದರೆ ಏನು, ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು.